ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ನಿಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ 29ನೇ ತಾರೀಕು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪ್ರಥಮ ಬಾರಿಗೆ ಒಂದು ಗಾಯಕರಿಗೆ, ಜಿಲ್ಲಾ ಮಟ್ಟದ ಗಾಯಕರಿಗೆ ಒಂದು ವೇದಿಕೆಯನ್ನು ನಮ್ಮ ರಂಗಸಿಂಹರವರ ನೇತೃತ್ವದ ತಂಡ ಆಯೋಜನೆ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ 29ನೇ ತಾರೀಕು ಮುಂದಿನ ಭಾನುವಾರ ಕುಶಾಲನಗರ ಸಮೀಪ ನಿಸರ್ಗಧಾಮ ಪ್ರವಾಸಿ ಕೇಂದ್ರ, ಅಂದರೆ ಅದು ಟೂರಿಸ್ಟ್ ಸೆಂಟರ್ ಅಂತ ಹೇಳ್ತಾರೆ, ಬಹಳ ಉತ್ತಮವಾದಂಥ ಒಂದು ಪ್ರವಾಸಿ ತಾಣ ಕೂಡ ಅದು. ಇಡೀ ಜಿಲ್ಲಾ ಮಟ್ಟದ ಗಾಯಕ ಗಾಯಕಿಯರನ್ನು ಭಾವಗೀತೆ ಹಾಡೋರನ್ನು ಆಹ್ವಾನಿಸಿ ಅವರಿಗೆ ಒಂದು ಸೂಕ್ತ ವೇದಿಕೆಯ ಮುಖಾಂತರ ಪಕ್ಕವಾದ್ಯಗಳೊಂದಿಗೆ ಮತ್ತು ಜೊತೆಗೆ ಅವರಿಗೆ ಯಾವ ರೀತಿ ಹಾಡಲಿಕ್ಕೆ ಅವಕಾಶ ಇತ್ತು ಅದನ್ನು ಕೂಡ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ನಮ್ಮ ಗಾಯಕ ಗಾಯಕಿಯರು ಎಲ್ಲರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಈ ತಿಂಗಳು ಮತ್ತು ಬರುವ ತಿಂಗಳು 2 ತಿಂಗಳು ಸಂಪೂರ್ಣವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಹೆಚ್ಚು ಎಲ್ಲ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಕಳೆದ 6-7 ತಿಂಗಳು ಕೊರೋನಾದಿಂದ ಏನು ನಮ್ಮ ಕಾರ್ಯಕ್ರಮಗಳು ಬಾಕಿ ಉಳಿದಿದ್ದವು ಅದನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಮುಂದೆ ಬಂದು ಆಯಾ ತಾಲೂಕಿನ ಅಧ್ಯಕ್ಷರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಎಲ್ಲ ತಾಲೂಕುಗಳ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಈ ಒಂದು ಕುಶಾಲನಗರ ತಾಲೂಕಿನಲ್ಲಿ ಭಾವಗೀತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಗಾಯಕ ಗಾಯಕಿಯರು ಬರಬೇಕು ಅಂತ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಯಾವುದೇ ಸ್ಪರ್ಧೆ ಅಲ್ಲ, ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಸ್ಪರ್ಧೆ ಅಲ್ಲ, ಎಲ್ಲರಿಗೂ ಅವಕಾಶ ಇದೆ. ಎಲ್ಲರಿಗೂ ಒಂದು ಬರುವಂತವರಿಗೆ ಒಂದು ಪ್ರಶಂಸನಾ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ವಿತರಿಸಲಾಗುತ್ತದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಭಾಗದಲ್ಲಿರುವಂತಹ ಯುವ ಪ್ರತಿಭೆಗಳಿಗೆ ಹಾಗೂ ವೃತ್ತಿಪರವಾಗಿಂತಹ ಭಾವಗೀತೆಯಲ್ಲಿ ಹಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ಕರ್ಕೊಂಡು ಅವ್ರಿಗೊಂದು ಉತ್ತಮವಾದ ವೇದಿಕೆ ಕಲ್ಪಿಸಿಕೊಟ್ಟು ಮತ್ತು ಯುವ ಪ್ರತಿಭೆಗಳಿಗೆ ಅವರೊಂದು ಮಾದರಿಯಾಗಿ ಮುಂದಿನ ದಿನಮಾನಗಳ ಕಾಲದಲ್ಲಿ ಅವರು ಒಳ್ಳೆ ಒಂದು ಭಾವಗೀತೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಒಂದು ಉತ್ತಮವಾದ ವೇದಿಕೆ ಮಾಡಿಕೊಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಸಾಗರ್ ಅವರ ನೇತೃತ್ವದಲ್ಲಿ ನಾವೊಂದು ಚರ್ಚೆ ಮಾಡಿ ಒಂದು ನಿಸರ್ಗಧಾಮ ಪ್ರವಾಸಿ ಕೇಂದ್ರದಲ್ಲಿ ಒಂದು ಉತ್ತಮವಾದ ವೇದಿಕೆ ಕಲ್ಪಿಸಿ ಆ ಹೊಳೆ ಬದಿಗೆ ತುಂಬ ಉತ್ತಮವಾದ ವೇದಿಕೆ ಇದೆ. ಆ ಹೊಳೆಯ ಜುಳಿ ನಾದದ ಮಧ್ಯೆ ಒಂದು ಭಾವಗೀತೆ ಸ್ಪರ್ಧೆಯನ್ನು ಆಯೋಜಿಸಿ ಎಲ್ಲ ಪ್ರತಿಭೆಗಳು ಬಂದು ಅಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸೂಕ್ತವಾದಂತಹ ಪುರಸ್ಕಾರವನ್ನು ಪಡ್ಕೋಬೇಕು. ಎಲ್ಲ ಯುವ ಪ್ರತಿಭೆಗಳಿಗೆ ಒಂದು ಮಾದರಿಯಾಗಬೇಕು. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಕೊಡಗು ಜಿಲ್ಲಾದ್ಯಂತ ಎಲ್ಲ ಭಾವಗೀತ ಸ್ಪರ್ಧಿಗಳು ಬಂದು ಅಲ್ಲೊಂದು ಭಾಗವಹಿಸಬೇಕು. ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಎಲ್ಲ ಬಂದು ಅವತ್ತಿನ ದಿನವನ್ನು ಒಂದು ಆ ಸಭೆಯನ್ನು ಅಥವಾ ಆ ಕಾರ್ಯಕ್ರಮ